ಅಮ್ಮ ಏನಾದರೂ ಪ್ರಾಬ್ಲಮ್ಮಾ? ಯಾಕೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಪೀರಿಯಡ್ಸ್ ಏನಾದರೂ? ತಪ್ಪು ತಿಳ್ಕೊಬೇಡಿ, ನನಗೂ ಅಮ್ಮ ಇದ್ದಾರೆ. ಬಂದೆ. ಏನ್ ಬೇಕು? ಒಂದು ವಿಸ್ಪರ್ ಕೊಡಿ. ತಗೊಳ್ಳಿ. ಇಲ್ಲೇ ಮುಂದೆ ಪಬ್ಲಿಕ್ ಟಾಯ್ಲೆಟ್ ಇದೆ. ತುಂಬಾ ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಸ್ವಸ್ತಿಕ್, ಒಂದು ಪ್ರಪೋಸಲ್ ಬಂದಿದೆ, ಹೋಗಿ ನೋಡ್ಕೊಂಬಾರೋ. ಅಲ್ಲಪ್ಪ, ನಾನು ಊರಲ್ಲಿ ಕೆಲಸ ಇಲ್ಲದೆ ಮನೇಲಿ ಖಾಲಿ ಕೂತಿದ್ದಾಗ ಯಾರೂ ಪ್ರಪೋಸಲ್ ಕೊಟ್ಟಿಲ್ಲ. ಈಗ ಕೆಲಸ ಸಿಕ್ಕಿದ ತಕ್ಷಣ ಎಲ್ಲ ಸ್ಟಾರ್ಟಾ? ಎಲ್ಲಾ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ ತಾನೆ. ಅದಕ್ಕೆ ಕೆಲಸದಲ್ಲಿರೋ ಹುಡುಗನ್ ನೋಡ್ತಾರೆ. ಹುಡುಗರೆ ಯಾಕೆ ದುಡ್ಡು ಸಾಕ್ಬೇಕು? ಹುಡುಗಿರ್ ದುಡ್ದು ಹುಡುಗರನ್ನ ಸಾಕಾಗಲ್ವಾ? ಮನೇಲಿರೋ ಹೆಂಗಸರೇ ಗಂಡಸರು ಜುಟ್ಟು ಜನವರ ಕೈಲಿ ಹಿಡ್ಕೊಂಡಿರ್ತಾರೆ. ಇನ್ನು ಕೆಲಸಕ್ಕೆ ಹೋಗೋ ಹುಡುಗಿನ ಮದುವೆ ಆದ್ರೆ ಅಷ್ಟೇ. ಈಗ ನಿಮ್ಮ ಜುಟ್ಟು ಜನಿವಾರ ಯಾರು ಇಟ್ಕೊಂಡಿದ್ದಾರೆ? ಎಲ್ಲ ಶೋಕಿನೂ ಮಾಡ್ತಾನೆ ಇದ್ದೀರಾ? ಲೋ ಸೈಲೆಂಟು. ಏ, ಯಾಕೋ ಸೈಲೆಂಟ್ ಅಂತ ಅಡ್ಡ ಹೆಸರಲ್ಲಿ ಕರಿತೀಯಾ? ಅವನಿಗೆ ಹೆಸರಿಟ್ಟಿಲ್ವಾ? ಅವ್ನು ಸ್ವಲ್ಪ ಮಾತಾಡೋದು ಕಡಿಮೆ ಅಮ್ಮ, ಅದಕ್ಕೆ ಸೈಲೆಂಟ್ ಅಂತ ಕರಿತೀವಿ. ನಿನ್ಗೆ ಕಾಫಿ ಕೊಡ್ಲಾ? ಈ ಬಿಸಿಲೊತ್ತಲ್ಲಿ ಯಾರಮ್ಮ ಕಾಫಿ ಕುಡಿತಾರೆ? ನಾವು ಜ್ಯೂಸ್ ಕುಡಿತೀವಿ. ಮಗ, ಸಿಟಿಯಿಂದ ಬಂದಿರೋ ಫ್ರೆಂಡ್ಗಳು ಊರಲ್ಲಿರೋ ಫ್ರೆಂಡ್ಗಳಿಗೆ ಪಾರ್ಟಿ ಕೊಡ್ಸೋದು ತಲಾಂತರದಿಂದ ಬಂದಿರೋ ಸಂಪ್ರದಾಯ. ನೀನ್ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಮಗ. ಬಾರೋ, ಬಾ ಬಾ ಬಾ. ಗೌರ್ಮೆಂಟ್ಗೆ ಕೋವಿಡ್ 3ನೇ ಅಲೆಗೆ ದುಡ್ಡು ಬೇಡವೇನೋ?